ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗ್ತಾ ಇದೆ. ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಂ ಪ್ರಕ್ರಿಯೆ ನಡೀತಾ ಇರುವಂತದ್ದು. ಪೋಸ್ಟ್ ಮಾರ್ಟಂ ಬಳಿಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. HSR ಲೇಔಟ್ನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. MCHS ಕ್ಲಬ್ನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. 3 ಗಂಟೆಗೆ ವಿಲ್ಸನ್ ಗಾರ್ಡನ್ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ. ಸರ್ಕಾರಿ ಗೌರವಗಳೊಂದಿಗೆ ಓಂ ಪ್ರಕಾಶ್ ರವರ ಅಂತ್ಯಕ್ರಿಯೆ ಆಗುತ್ತೆ. ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಇದೀಗ ಸೆಂಟ್ ಜಾನ್ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಂ ಪ್ರಕ್ರಿಯೆ ಆರಂಭ ಆಗಿರುವಂತದ್ದು. ಈ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಬಹಳ ಮಹತ್ವವನ್ನ ಕೂಡ ಪಡೆದುಕೊಳ್ಳುತ್ತೆ. ಯಾರ್ಯಾರ ಕೈವಾಡ ಇದೆ ಈ ಒಂದು ಕೊಲೆಯ ಹಿಂದೆ, ಪತ್ನಿ ಪಲ್ಲವಿಯ ಜೊತೆಗೆ ಇನ್ನು ಯಾರೆಲ್ಲ ಈ ಒಂದು ಕೊಲೆಯನ್ನ ಮಾಡಿದ್ರು. ಯಾಕೆಂದ್ರೆ ಸ್ಥಳದಲ್ಲಿ 2 ಚಾಕು ಪತ್ತೆಯಾಗಿದೆ. FSL ರಿಪೋರ್ಟ್ ಕೂಡ ಬರಬೇಕಾಗಿರುವಂತದ್ದು. ಮರಣೋತ್ತರ ಪರೀಕ್ಷೆ ಕೂಡ ಆರಂಭ ಆಗಿದೆ, ನಡೀತಾ ಇದೆ. ಸೆಂಟ್ ಜಾನ್ ಆಸ್ಪತ್ರೆಯಲ್ಲಿ ಪ್ರಕ್ರಿಯೆಗಳು ಕೂಡ ಆಗ್ತಾ ಇರುವಂತದ್ದು. ಮರಣೋತ್ತರ ಪರೀಕ್ಷೆ ಬಹಳ ಇಂಪಾರ್ಟೆಂಟ್ ಪಡ್ಕೊಳ್ಳುತ್ತೆ. ಅಂತಿಮ ದರ್ಶನಕ್ಕೆ ಇದೀಗ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. HSR ಲೇಔಟ್ನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗುತ್ತೆ. ಅವರ ಕುಟುಂಬಸ್ಥರು, ಅವರ ಸ್ನೇಹಿತರು ಬಂದು ಅಂತಿಮ ದರ್ಶನವನ್ನು ಕೂಡ ಪಡ್ಕೊಳ್ಬಹುದಾಗಿದೆ. 3 ಗಂಟೆಗೆ ವಿಲ್ಸನ್ ಗಾರ್ಡನ್ ಚಿತಾಗಾರದಲ್ಲಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಕುಟುಂಬಸ್ಥರು ಕೂಡ ಇನ್ನಷ್ಟೇ ಮಾಹಿತಿಯನ್ನು ನೀಡಬೇಕಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಬಸವರಾಜ್, ಫೋನು ಸಂಪರ್ಕದಲ್ಲಿದ್ದಾರೆ. ಎಸೇನು ಬಸವರಾಜ್, ಪ್ರಾಥಮಿಕ ತನಿಖೆಯಲ್ಲಿ ಏನೆಲ್ಲ ಹೇಳಿಕೆ ದಾಖಲು ಮಾಡಿದ್ದಾರೆ ಪತ್ನಿ, ಪುತ್ರಿಯ ಪಾತ್ರ ಏನಿದೆ, ಅವರ ಬಗ್ಗೆ ಏನೆಲ್ಲ ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು ಅಂತ? ಹೇಳಿ ಬಸವರಾಜ್, ಮುಂದುವರಿಸಿ. ರಮ್ಯಾ, ಸದ್ಯ ಮಾಜಿ ಡಿಜಿ ಆಗಿರುವಂತ ಓಂ ಪ್ರಕಾಶ್ ಅವರ ಮೃತದೇಹ ಮರಣೋತ್ತರ ಪರೀಕ್ಷೆ ಮುಕ್ತಾಯವಾಗಿರುವಂತದ್ದು. ಸದ್ಯ ಅಲ್ಲಿಂದ ಸೀದಾ HSR ಲೇಔಟ್ನ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ನೆಟ್ವರ್ಕ್ ಇಶ್ಯೂ ಇರುವಂತಹ ಹಿನ್ನೆಲೆಯಲ್ಲಿ ಪೋಸ್ಟ್ ಮಾರ್ಟಂ ಅಂತಿಮ ಆಗಿದೆ ಅಂತ ಹೇಳಿ ನನ್ನ ಕಲೀಗ್ ಬಸವರಾಜ್ ಕೊಟ್ಟಿರುವಂತಹ ಮಾಹಿತಿ. ಇದೀಗ ಮರಣೋತ್ತರ ಪರೀಕ್ಷೆ ಮುಗಿದಿದೆ. ಮರಣೋತ್ತರ ಪರೀಕ್ಷೆಯಲ್ಲಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು, ಯಾರ ಕೈವಾಡ ಇದೆ, ಇದರಲ್ಲಿ ಬರೀ ಪಲ್ಲವಿಯವರ ಕೈವಾಡ ಮಾತ್ರ ಇದೆಯಾ, ಇನ್ನು ಪ್ರಾಥಮಿಕ ತನಿಖೆಯಲ್ಲಿ ಪಲ್ಲವಿಯವರು ಏನೆಲ್ಲ ವಿಚಾರವನ್ನ ಬಾಯ್ಬಿಟ್ಟಿದ್ದಾರೆ, ಅದೇ ರೀತಿಯಾಗಿ ಅವರ ಮಗಳು ಕೃತಿ ಏನೆಲ್ಲ ಬಾಯ್ಬಿಟ್ಟಿದ್ದಾರೆ, ಕೊಲೆ ಮಾಡಿದ್ದು ಬರೀ ಅಮ್ಮ ಮಾತ್ರನಾ, ಅದರಲ್ಲಿ ಅವರ ಕೈವಾಡವೂ ಇದೆಯಾ, ಹೀಗೆ ಹಲವು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಕೋರ್ಟ್ಗೆ ಪ್ರೊಡ್ಯೂಸ್ ಕೂಡ ಮಾಡಲಿಕ್ಕಿದ್ದಾರೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅವರನ್ನ ಕೂಡ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಿಕ್ಕಿದ್ದಾರೆ. ನ್ಯಾಯಾಲಯದಲ್ಲಿ ಹಾಜರುಪಡಿಸೋದಕ್ಕೂ ಮುಂಚೆಯೇ ಒಂದಷ್ಟು ತನಿಖೆಯನ್ನು ಕೂಡ ಈಗಾಗಲೇ ನಡೆಸಲಾಗ್ತಾ ಇರುವಂಥದ್ದು. ಸೊ ಪೋಸ್ಟ್ ಮಾರ್ಟಮ್ ಬಳಿಕ ಅಂತಿಮ ದರ್ಶನಕ್ಕೆ ಅಂತ ಹೇಳಿ ಒಂದಷ್ಟು ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ ಬಸವರಾಜ್, ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಎಸೇನು ಬಸವರಾಜ್, ನೀವು ಹೇಳ್ತಾ ಇದ್ರಿ ಪೋಸ್ಟ್ ಮಾರ್ಟಮ್ ಆಗಿದೆ ಅಂತ ಹೇಳಿ, ಸೊ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಮ್ಯಾ, ಸದ್ಯ ಮಾಜಿ DGIGP ಆಗಿರುವಂತಹ ಓಂ ಪ್ರಕಾಶ್ ಅವರ ಮೃತದೇಹ ಮರಣೋತ್ತರ ಪರೀಕ್ಷೆ ಮುಕ್ತಾಯವಾಗಿರುವಂತದ್ದು. ಅಲ್ಲಿಂದ HSR ಲೇಔಟ್ನ MCHS ಕ್ಲಬ್ ಏನಿದೆ, ಆ ಕ್ಲಬ್ ನಲ್ಲಿ ಅಂತಿಮ ದರ್ಶನಕ್ಕೆ ಮೃತದೇಹವನ್ನ ನೀಡಲಾಗುತ್ತೆ. ಯಾಕಂದ್ರೆ ಅವರು DGIGP ಆಗಿ ಸಾಕಷ್ಟು ಕೆಲಸವನ್ನ ನಿರ್ವಹಿಸುವಂತದ್ದು, ರಾಜ್ಯದಲ್ಲಿ ಸಾಕಷ್ಟು ರೀತಿಯಾದಂತಹ ಕೆಲಸವನ್ನ ಕೂಡ ಮಾಡಿದಂತರು, ಸಾಕಷ್ಟು ವ್ಯಕ್ತಿಗಳಿಗೆ ಬೇಕಾದಂತಹ ವ್ಯಕ್ತಿ ಆಗಿರೋದಾಗಿ ಅವ್ರಿಗೆ ಸಾಕಷ್ಟು ರೀತಿಯಾದಂತಹ ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.